ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಲಾಂಚ್ ಮಾಡಿರುವಂಥದ್ದು. ಆ ಒಂದು ಯೋಜನೆಯಿಂದ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪ್ರತಿ ತಿಂಗಳು 5ರಿಂದ 7 ಸಾವಿರ ರೂಪಾಯಿ ಹಣನ ಪಡೆದುಕೊಳ್ಳಬಹುದು. ಹಾಗಿದ್ದರೆ ಆ ಒಂದು ಯೋಜನೆ ಯಾವುದು ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಯೋಜನೆ ಉದ್ದೇಶ ಏನಪ್ಪ ಅಂತಂದರೆ, ದೇಶದಲ್ಲಿರುವ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡುವ ಸಲುವಾಗಿ ಈ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡಿರುವಂಥದ್ದು. ಈ ಒಂದು ಮಹಿಳೆಯರು ಗ್ರಾಮೀಣ ಪ್ರದೇಶದಾಗಿರ್ಬೋದು ಅಥವಾ ನಗರ ಪ್ರದೇಶದವರಾಗಿರ್ಬೋದು, ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಯೋಜನೆಯ ಒಂದು ಲಾಭನ ಪಡೆಯಬಹುದು. ಹಾಗಿದ್ದರೆ ಈ ಒಂದು ಯೋಜನೆ ಯಾವುದು, ಸೊ ಆ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ, ಸೊ ಆ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು, ಆ ಒಂದು ಯೋಜನೆಯಿಂದ ಏನೇನು ಲಾಭ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಆ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಸರಿ ಆ ಒಂದು ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಬೆಲ್ ಐಕನ್ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತರೆ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿಬರುತ್ತೆ. ಆ ಒಂದು ವಿಡಿಯೋಗಳನ್ನು ಆ ಒಂದು ಮಾಹಿತಿಗಳನ್ನು ನೀವೇ ಮೊದಲು ತಿಳಿದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ಈ ಒಂದು ಹೊಸ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಈ ಒಂದು ಯೋಜನೆ ಯಾವುದು ಅಂತ ನೋಡಿದ್ರೆ LIC ಭೀಮಾ ಸಖಿ ಯೋಜನೆ ಅಂತ. ಸೊ ಈ ಒಂದು ಯೋಜನೆನ ಕೇಂದ್ರ ಸರ್ಕಾರ ಮತ್ತು LIC ಸಹಯೋಗದಿಂದ ಈ ಒಂದು ಯೋಜನೆನ ಜಾರಿಗೆ ತಂದಿರುವಂಥದ್ದು. ಈ ಒಂದು ಯೋಜನೆಯಿಂದ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ, ಸೊ ಮಹಿಳೆಯರಿಗೆ ಈ ಒಂದು ಗ್ರಾಮೀಣ ಪ್ರದೇಶದವರಾಗಿರ್ಬೋದು ಅಥವಾ ನಗರ ಪ್ರದೇಶದವರಾಗಿರ್ಬೋದು, ಈ ಒಂದು ಮಹಿಳೆಯರಿಗೆ ಈ ಒಂದು ಉದ್ಯೋಗ ಕೊಡುವ ಸಲುವಾಗಿ, ಸೊ ಅವರಿಗೆ ಒಂದು ಫ್ರೀ ಇರುವಂಥ ಟೈಮಲ್ಲಿ ಒಂದು ಉದ್ಯೋಗನ ಮಾಡಿಕೊಳ್ಬೋದು. ಪಾರ್ಟ್ ಟೈಮ್ ಆಗಿಯೂ ಮಾಡ್ಬೋದು ಅಥವಾ ಫುಲ್ ಟೈಮ್ ಆಗಿಯೂ ಮಾಡ್ಬೋದು. ಸೊ ಈ ಒಂದು ಮಹಿಳೆಯರಿಗೆ LIC ಏಜೆಂಟಾಗಿ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಒಂದು ಅರ್ಜಿನ ಸಲ್ಲಿಸಬೇಕಂತಂದರೆ ಯಾವ ಒಂದು ವಯಸ್ಸಿನವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಂತಂದರೆ 18 ವರ್ಷ ಮೇಲ್ಪಟ್ಟವರು ಮತ್ತು 70 ವರ್ಷದ ಒಳಗಿರುವಂಥ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆಗೆ ಒಂದು ಅರ್ಜಿಯನ್ನು ಹಾಕಬೇಕಂತಂದರೆ, ಸೊ ನೀವು 10ನೇ ತರಗತಿನ ಪಾಸ್ ಆಗಿರಬೇಕಾಗುತ್ತೆ. ಪ್ರತಿಯೊಬ್ಬ ಮಹಿಳೆಯರು ಒಂದು 10ನೇ ತರಗತಿಯ ಪಾಸ್ ಆಗಿರಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಫೋಟೋನ ಬೇಕಾಗುತ್ತೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ನೀವು ಹೆಚ್ಚಿಗೆ ಏನಾದರೂ ಒಂದು ವಿದ್ಯಾರ್ಹತೆಯನ್ನು ಹೊಂದಿದರೆ, ಸೊ ಆ ಒಂದು ಡಾಕ್ಯುಮೆಂಟ್ಸ್ಗಳು ಕೂಡ ಒಂದು ಮಾರ್ಕ್ಸ್ ಕಾರ್ಡ್ಗಳು ಕೂಡ ಒಂದು ಬೇಕಾಗುತ್ತೆ. ಸೊ ಈ ಒಂದು ಯೋಜನೆನ ಎಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕಂತಂದರೆ ಒಂದು CSC ಸೆಂಟರ್ಗಳಲ್ಲಿ ನೀವು ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಜೊತೆಗೆ ನೀವು LIC ಒಂದು ಆಫೀಸಲ್ಲಿ ಹೋಗಿ ಕೂಡ ಇದರ ಬಗ್ಗೆ ಒಂದು ಮಾಹಿತಿನ ತಿಳ್ಕೊಂಡು ಅಲ್ಲಿಂದ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯೂ ಕೂಡ ಅಲ್ಲಿ ಪಡಿಬೋದು. ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದ ನಂತರ ನಿಮಗೆ ಒಂದು ಏಜೆಂಟಾಗಿ ನಿಮಗೆ ಒಂದು ಸೆಲೆಕ್ಟ್ ಮಾಡುತ್ತಾರೆ. ಮಾಡಿದ ನಂತರ ನಿಮಗೆ ಟ್ರೈನಿಂಗ್ ಕೂಡ ಕೊಡುವಂಥದ್ದು. ಟ್ರೈನಿಂಗ್ ಕೊಟ್ಟ ನಂತರ ಪ್ರತಿ ತಿಂಗಳು ನಿಮಗೆ ಮೊದಲನೇ ವರ್ಷ ಇಲ್ಲಿ ನೋಡ್ಕೊಳ್ಬೋದು, ನಿಮಗೆ ಮೊದಲನೇ ವರ್ಷ 7,000 ರೂಪಾಯಿ ಒಂದು ಸ್ಟೈಫಂಡ್ ಕೊಡ್ತಾರೆ ವೀಕ್ಷಕರೇ. ಈ ಒಂದು ಮೊದಲನೇ ವರ್ಷ 7,000 ರೂಪಾಯಿ ಒಂದು ಪ್ರತಿಯೊಬ್ಬ ಮಹಿಳೆಯರಿಗೆ ಯಾರು ಏಜೆಂಟಾಗಿ ಒಂದು ಕೆಲಸನ ಮಾಡ್ತಾರೆ, ಸೊ ಅಂಥವರಿಗೆ 7,000 ರೂಪಾಯಿನ ಕೊಡುವಂಥದ್ದು. 2ನೇ ವರ್ಷ 6,000 ರೂಪಾಯಿ ಕೊಡುವಂಥದ್ದು. ಜೊತೆಗೆ 3ನೇ ವರ್ಷ 5,000 ಕೊಡುವಂಥದ್ದು ಸ್ಟೈಫಂಡು. ಅಂತಂದರೆ ಪ್ರತಿ ತಿಂಗಳು ನಿಮಗೆ 7,000 ರೂಪಾಯಿ ಪ್ರತಿ ವರ್ಷ. ಮೊದಲನೇ ವರ್ಷದಲ್ಲಿ ಪ್ರತಿ ತಿಂಗಳು 7,000 ರೂಪಾಯಿ ಕೊಡ್ತಾರೆ. 2ನೇ ವರ್ಷದಲ್ಲಿ ಪ್ರತಿ ತಿಂಗಳು 6,000 ರೂಪಾಯಿ ಒಂದು ಸ್ಟೈಫಂಡನ್ನ ಕೊಡ್ತಾರೆ. 3ನೇ ವರ್ಷದಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿನ ಸ್ಟೈಫಂಡ್ ಕೊಡ್ತಾರೆ. ಅದಕ್ಕಂತಲೇ ಮತ್ತು ಒಂದಿಷ್ಟು ಕಂಡೀಷನ್ಗಳು ಕೂಡ ಇರ್ತವೆ. ಆ ಒಂದು ಕಂಡೀಷನ್ಗಳನ್ನ ನೀವು ಪೂರೈಸಬೇಕಾಗುತ್ತೆ. ಆ ಒಂದು ವರ್ಕ್ ಇರುತ್ತೆ, ಆ ಒಂದು ವರ್ಕ್ನ ಮಿನಿಮಮ್ ಆಗಿ ಅಷ್ಟು ಆದರೂ ನೀವು ಕೆಲಸನ ಅಥವಾ ಒಂದು ಪಾಲಿಸಿಗಳಾಗಿರ್ಬೋದು, ಈ ರೀತಿಯಾಗಿ LIC ಒಂದು ಅಲ್ಲಿ ಒಂದು ಕನಿಷ್ಠ ಒಂದು ಕಂಡೀಷನ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ಈ ಒಂದು 7,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಕೊಡುವುದರ ಜೊತೆಗೆ ಬೋನಸ್ ಕೂಡ ಒಂದು ಕೊಡುವಂಥದ್ದು.
ನಿಮಗೆ ಕಮಿಷನ್ ಕೂಡ ಒಂದು ಕೊಡುವಂಥದ್ದು. ಸೊ ನೀವು ಒಂದು ಇಲ್ಲಿ ನೋಡ್ಕೊಳ್ಬೋದು, ಈಗಾಗಲೇ LIC ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಒಂದು ಪಾಲಿಸಿ ಮಾಡಿಸಿದ್ರೆ ಇಷ್ಟು 2,000 ರೂಪಾಯಿ ಅಂತ ಒಂದು ಕಮಿಷನ್ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೂ ಕೂಡ ಕಮಿಷನ್ ಇರುತ್ತೆ. ಸೊ ನೀವು ಎಷ್ಟು ಪಾಲಿಸಿಗಳನ್ನು ಮಾಡಿಸ್ತೀರಾ ಅಥವಾ ಈ ಒಂದು LICಯಲ್ಲಿ ಎಷ್ಟು ಒಂದು ಹೆಚ್ಚಾಗಿ ಕೆಲಸನ ಮಾಡ್ತೀರಾ ಅಷ್ಟು ನಿಮಗೆ ಒಂದು ಕಮಿಷನ್ ಕೂಡ ಬರುವಂಥದ್ದು. ಸೊ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬ ಮಹಿಳೆಯು 1 ವರ್ಷಕ್ಕೆ ನಿಮಗೆ 3 ವರ್ಷಕ್ಕೆ ನೋಡೋದಾದರೆ ಸುಮಾರು ನೀವು 3 ಲಕ್ಷ, ಹತ್ತತ್ರ 3 ಲಕ್ಷದವರೆಗೆ ಈ ಒಂದು ಯೋಜನೆಯಿಂದ ನೀವು ಒಂದು ಲಾಭನ ಪಡಿಬೋದು ವೀಕ್ಷಕರೇ. ಈ ಒಂದು ಯೋಜನೆ ಮಹಿಳೆಯರಿಗೆ ಬಹಳ ಉಪಯುಕ್ತವಾಗುವಂಥದ್ದು. ಜೊತೆಗೆ ಈ ಒಂದು ಮಹಿಳೆಯರು ಈ ಒಂದು ಕೆಲಸನ ಫುಲ್ ಟೈಮ್ ಆಗಿಯೂ ಅಥವಾ ಪಾರ್ಟ್ ಟೈಮ್ ಆಗಿಯೂ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಏಜೆಂಟಾಗಿ LIC ಏಜೆಂಟಾಗಿ ಒಂದು ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಹೊಸ ಯೋಜನೆ ಆಗಿದೆ ವೀಕ್ಷಕರೇ. ಇದರಿಂದ ಪ್ರತಿ ತಿಂಗಳು ನಿಮಗೆ ಒಂದು 7,000 ರೂಪಾಯಿ ಸ್ಟೈಫಂಡ್ ಜೊತೆಗೆ ಮತ್ತು ನಿಮಗೆ ಒಂದು ಕಮಿಷನ್ ಕೂಡ ಸಿಗುವಂಥದ್ದು. ಸೊ ಆ ಒಂದು LIC ಒಂದು ಟ್ರೈನಿಂಗಲ್ಲಿ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾರೆ. ಈಗಾಗಲೇ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಪ್ರಾರಂಭ ಆಗಿದ್ದಾವೆ. ಸೊ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ನೀವು LIC ಏಜೆಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಆಗಿ ನೀವು ಕೂಡ ಒಂದು ಈ ಒಂದು ಕೆಲಸನ ಮಾಡ್ಬೋದು. ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ, ಯಾರೆಲ್ಲ ಒಂದು ಈ ಒಂದು ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರ ಆಗಿರುತ್ತೆ. ಈ ಒಂದು ಯೋಜನೆಯಿಂದ 10ನೇ ತರಗತಿ ಪಾಸ್ ಆಗಿರುವಂಥ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ನೀವು ಹೆಚ್ಚಿನ ವಿದ್ಯಾರ್ಹತೆಯು ಕೂಡ ಹೊಂದಿದರೆ ಆ ಒಂದು ದಾಖಲಾತಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕುವಾಗ ಆ ಒಂದು ದಾಖಲಾತಿಗಳು ಕೂಡ ಒಂದು ಕೊಡಿ ಅಂತ ಹೇಳ್ತಾ, ಅಲ್ಲಿ ಒಂದು ಟ್ರೈನಿಂಗಲ್ಲಿ ನೀವು ಕೂಡ ಹೆಚ್ಚಿನ ವಿದ್ಯಾರ್ಥಿ ಹೊಂದಿದರೆ ನಿಮಗೂ ಕೂಡ ಒಂದು ಹೆಚ್ಚಿನ ಒಂದು ಆದ್ಯತೆ ಇರುತ್ತೆ. ಜೊತೆಗೆ ಈ ಒಂದು ಯೋಜನೆಗೆ ಮಿನಿಮಮ್ಮೇ 10ನೇ ತರಗತಿ ಪಾಸ್ ಆಗಿರುವಂಥವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಯೋಜನೆಯಲ್ಲಿ ಏಜೆಂಟಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದೊಂದು ಹೊಸ ಮಾಹಿತಿಯಾಗಿತ್ತು ವೀಕ್ಷಕರೇ. ಜೊತೆಗೆ ಈ ಒಂದು ಹೊಸ ಯೋಜನೆ ಆಗಿತ್ತು ಕೇಂದ್ರ ಸರ್ಕಾರದಿಂದ. ಈ ಒಂದು ಏಜೆಂಟಾಗಿ ಕೆಲಸ ಮಾಡುವಂಥವ್ರಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಹಣನ ಸ್ಟೈಫಂಡ್ ರೂಪದಲ್ಲಿ ಕೊಡುವಂಥದ್ದು. ಜೊತೆಗೆ ನಿಮಗೆ ಕಮಿಷನ್ ಕೂಡ ಇರುತ್ತೆ. ನೀವು ಎಷ್ಟು ಕ್ರಿಯೇಟಿವ್ ಆಗಿ ಕೆಲಸನ ಮಾಡ್ತೀರಾ ಏಜೆಂಟಾಗಿ, ಎಷ್ಟು ಪಾಲಿಸಿಗಳನ್ನು ಮಾಡಿಸ್ತೀರಾ, ಅಥವಾ ಈ ರೀತಿಯಾಗಿ ನಿಮಗೆ ಆ ಒಂದು ಪಾಲಿಸಿಯಿಂದ 2,000 ರೂಪಾಯಿ ಬೋನಸ್ ಆಗಿರ್ಬೋದು, ಈ ರೀತಿಯಾಗಿ ನಿಮಗೆ ಒಂದು ಕಮಿಷನ್ ಕೂಡ ಸಿಗುವಂಥದ್ದು. ಸೊ ಇದು ಹೊಸ ಯೋಜನೆ ಆಗಿತ್ತು ವೀಕ್ಷಕರೇ. ಇದರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ, ಆ ಒಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸೊ ಈ ಒಂದು ಮಾಹಿತಿನ ನಿಮ್ಮ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲ ಮಹಿಳೆಯರಿಗೆ ಉಪಯುಕ್ತವಾಗಲಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ, ವೀಕ್ಷಕರೇ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.